ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ರೆಡ್ಡಿ ಸಮಾಜದ ಭವನದ ಸಭಾಂಗಣದಲ್ಲಿ ತಾಲೂಕಾಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಶ್ರೀ ಮಹಾಯೋಗಿ ವೇಮನ ಜಯಂತ್ಯೋತ್ಸವ ಸಮಾರಂಭಕ್ಕೆ ಶಾಸಕ ಬಿಎಂ ನಾಗರಾಜರವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಚಾಲನೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿ, ವಿಲಾಸಿ ಜೀವನವನ್ನ ಅನುಭವಿಸ್ತಾ ಇದ್ದ ಶ್ರೀ ವೇಮನರು ಅವರ ಅತ್ತಿಗೆ ಮಲ್ಲಮ್ಮ ಅವರಿಂದ ಜಾಗೃತಿಗೊಂಡು ಯೋಗಿಯಾಗೂ ಸಮಾಜದ ಸುಧಾರಣೆಗಾಗಿ ಶ್ರಮಿಸಿದ್ರು. ಅವರಂತೆ ಎಲ್ಲ ಮಹನೀಯರ ಕಾರ್ಯವನ್ನ ಸಮಾಜಕ್ಕೆ ಜಾಗೃತಿ ಮೂಡಿಸುವಂತಹ ಸರ್ಕಾರದ ಮಹತ್ತರ ಕಾರ್ಯವನ್ನ ಮಾಡ್ತಾ ಇದೆ. ಆದ್ದರಿಂದ ಮುಂದಿನ ದಿನದಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗುವಂತೆ ಆದೇಶ ನೀಡಬೇಕು ಅಂತ ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ರೆಡ್ಡಿ ಜನಾಂಗದ ಸಮುದಾಯ ಭವನಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 35 ಲಕ್ಷ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ 50 ಲಕ್ಷದ ಅನುದಾನ ಕೊಡಲಾಗಿದೆ. ಸಮುದಾಯದ ಮುಖಂಡರು 2 ಕೋಟಿ ಬೇಡಿಕೆಯನ್ನ ಇಟ್ಟಿದ್ದು ಮುಂದಿನ ದಿನದಲ್ಲಿ ಯಾವುದಾದ್ರೂ ವಿಶೇಷ ಅನುದಾನದಲ್ಲಿ ಸರ್ಕಾರದಿಂದ ಕೊಡಿಸಲು ಪ್ರಯತ್ನಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಮ್ಮ ವಿಶೇಷವಾಗಿ ಮುಖ್ಯಮಂತ್ರಿಗಳ ಒಂದು ವಿಶೇಷ ಅನುದಾನದಲ್ಲಿ ಈ ಒಂದು ಭವನ ಕೂಡ ನಾನು 35 ಲಕ್ಷ ರೂಪಾಯಿಗಳ ಅನುದಾನನ ಕೊಟ್ಟಿದ್ದೀನಿ. ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಕೂಡ 50 ಲಕ್ಷ ರೂಪಾಯಿಗಳಿಗೆ ಪ್ರಸ್ತಾವನೆ ಮಂಜೂರಾತಿ ಹಂತದಲ್ಲಿದೆ. ಸುಮಾರಾಗಿ ಮಂಜೂರಾತಿ ಆದೇಶ ಖಾತೆಗಳು ಕೂಡ ಬಂದಿದ್ದಾವೆ. ಒಂದು 50 ಲಕ್ಷ ರೂಪಾಯಿ ಮತ್ತು 35 ಲಕ್ಷ ರೂಪಾಯಿ ವಿಶೇಷ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಕೂಡ ನಾನು ಒದಗಿಸ್ತಿದ್ದೀನಿ. ಅಣ್ಣವ್ರ ಬೇಡಿಕೆ 2 ಕೋಟಿ ಮೇಲೆ ಬೇಕು ಅಂತ ನಮಗೆ ಅಂತ ಕೇಳ್ತಿದ್ದಾರೆ. ಸಾಧ್ಯವಾದಷ್ಟು ಸರ್ಕಾರದಿಂದ ಎಷ್ಟು ಸಾಧ್ಯ ಆಗುತ್ತೆ ಇನ್ನೂ ಹೆಚ್ಚಿನ ಅನುದಾನ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ವಿಶೇಷವಾಗಿ ಎಲ್ಲ ಅಧಿಕಾರಿ ಬಂಧುಗಳು ಕೂಡ ಪಾಲ್ಗೊಂಡಿದ್ದೀರಿ. ಎಲ್ಲ ಜಯಂತಿಗಳಲ್ಲಿ ನಾನು ತಹಸೀಲ್ದಾರ್ ಮೇಡಮ್ಗೆ ಹೇಳ್ತೀನಿ, ಎಲ್ಲರೂ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ಬೇಕು ಅಂತಂದೇಳಿ ನೀವು ಕಡ್ಡಾಯವಾಗಿ ಸ್ವಲ್ಪ ಅವ್ರಿಗೆಲ್ಲ ಹೇಳಿಸಿ. ಈಗ ಅವರವ್ರ ಇಲಾಖೆಗಳಲ್ಲಿ ಅವರು ಮಾಡೋದಲ್ಲ, ಎಲ್ಲ ಒಂದು ಇಂಥ ವೇದಿಕೆಗಳಲ್ಲಿ ಬಂದು ಸರ್ಕಾರ ಎಲ್ಲ ಜಾತಿ ಜನಾಂಗದವ್ರಿಗೆ ಇದೆ, ಸರ್ಕಾರ ವತಿಯಿಂದ ನಾವೇನು ಜಯಂತಿಗಳನ್ನ ಏನು ಆಚರಣೆ ಮಾಡ್ತೀವಿ, ಅವರಲ್ಲಿ ಜಾಗೃತಿ ಮೂಡಿಸೋಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತಂದೇಳಿ ಅವ್ರಿಗೆ ನಾವೆಲ್ಲ ನಿಮ್ಮ ಮುಂದೆ ಇರ್ತೀವಿ, ನಿಮಗೆ ಸರ್ಕಾರ ಸಾಥ್ ಕೊಡ್ತದೆ ಅಂತೇಳಿ ಒಂದು ಸಂದೇಶ ಕೊಡಬೇಕು. ಕಡ್ಡಾಯವಾಗಿ ಮುಂದೆ ಎಲ್ಲರನ್ನ ಪಾಲ್ಗೊಳ್ಳೋಕ್ಕೆ ನಾವು ಆದೇಶ ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷೆ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಮಾತನಾಡಿ, ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಆದರ್ಶನೀಯವಾಗಿ ಬದುಕಲು ಬೇಕಾದಂತಹ ಎಲ್ಲ ಮಾರ್ಗವನ್ನ ಆಗಿನ ಶರಣರು ಮಹನೀಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಈ ಎಲ್ಲ ಮಾರ್ಗಗಳನ್ನ ನಾವು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಯ ಮಕ್ಕಳಿಗೂ ಜಾಗೃತಿ ಮೂಡಿಸೋದ್ರೊಂದಿಗೆ ಸುಸಂಸ್ಕೃತವಾಗಿ ಬಾಳೋಣ ಅಂತ ಹೇಳಿದ್ದಾರೆ. ಗ್ರಂಥಾಲಯಗಳನ್ನು ತೆರೆದು ಎಲ್ಲ ಒಂದು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಿದಾಗ ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿನೇ ಅತ್ಯುತ್ತಮ ಒಂದು ಮಾನವೀಯ ಮೌಲ್ಯವನ್ನು ಸಾಧಿಸುವ ದೇಶವಾಗಿ ಬೆಳೆಯಬಹುದು ಅಂತ ಹೇಳಿ, ಯಾಕಂದ್ರೆ ಈಗಾಗಲೇ ಅವರೆಲ್ಲ ನಮಗೆ ಎಲ್ಲ ಒಂದು ಯೋಗಿಗಳು, ಮಹಾಯೋಗಿಗಳು, ಸಂತರು ನಮ್ಗೆ ಏನ್ ಬೇಕಾಗಿದೆ ಎಲ್ಲ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಆದರೆ ಅದನ್ನು ಬಳಕೆಗೆ ತರುವುದು ನಮ್ಮ ಕೈಯಲ್ಲಿದೆ. ನಾವು ಎಲ್ಲೋ ಒಂದು ಜಯಂತಿ ಆಚರಿಸ್ತೀವಿ, ಮತ್ತೆ ಬಿಟ್ಟು ಬಿಡ್ತೀವಿ, ಮತ್ತೆ ಅವರ ತತ್ವಗಳನ್ನೇ ನಾವು ಅಳವಡಿಸ್ಕೊಂಡು ಬಿಟ್ರೆ ಸಾಕಾಗಿದೆ. ಇನ್ನೂ ನಾವು ಹೊಸದಾಗಿ ಬರೆಯೋದು ಏನೂ ಬೇಕಾಗಿಲ್ಲ. ಈಗಾಗಲೇ ಅವರು ತುಂಬಾಷ್ಟು ಬರೆದು ಬಿಟ್ಟಿದ್ದಾರೆ. ಅವನ್ನು ಮರೆಮಾಚಿದ ಹಾಗೆ, ಕಣ್ಣು ತಪ್ಪಿ ಹೋಗಲಾರದ ಹಾಗೆ ಅವುಗಳನ್ನು ನಾವು ಬೆಳಕಿಗೆ ತರೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೋರಿಕೊಳ್ಳುತ್ತಾ, ನಮ್ಮೆಲ್ಲರ ಜೊತೆಗೆ ಮಾನ್ಯ ಶಾಸಕರಿದ್ದಾರೆ ಮತ್ತು ತಾಲೂಕು ಆಡಳಿತ ಯಾವಾಗಲೂ ಇರುತ್ತೆ. ತಮ್ಮ ಸಹಕಾರದೊಂದಿಗೆ ನಾವು ಇನ್ನೂ ಹೆಚ್ಚಿಗೆ ಸಂತರಗಳ ಒಂದು ಕೃತಿಗಳನ್ನು ಬೆಳೆಸೋಣ ಅಂತ ಹೇಳಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ ಅವರು ಮಾತನಾಡಿ, ಅಂದಿನ ಕಂದಾಚಾರ ಮೂಢನಂಬಿಕೆಗಳನ್ನ ಹೋಗಲಾಡಿಸಲು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಪದ್ಯವನ್ನು ರಚಿಸೋದ್ರ ಮೂಲಕ ಸಮಾಜದಲ್ಲಿನ ಮೇಲು ಕೀಳರಿಮೆಯನ್ನ ಹೋಗಲಾಡಿಸಿದವರಲ್ಲಿ ಶ್ರೀ ವೇಮನರು ಕೂಡ ಒಬ್ಬರಾಗಿದ್ದಾರೆ ಎಂದಿದ್ದಾರೆ. ರೆಡ್ಡಿ ಜನ ಸಂಘದ ಅಧ್ಯಕ್ಷ ಗೋಪಾಲ ರೆಡ್ಡಿ ಮಾತನಾಡಿ, ಶ್ರೀ ವೇಮನರ ಚರಿತ್ರೆಯನ್ನ ಈಗಾಗಲೇ ಎಲ್ಲರೂ ಕೂಡ ತಿಳಿಸಿದ್ದಾರೆ. ಅವರು ಚರಿತ್ರೆಯನ್ನ ಹೇಳುತ್ತಾ ಹೋದ್ರೆ ವರ್ಷಗಳೇ ಸಾಲುತ್ತೆ. ಅವರು ತೋರಿಸಿದ ಸನ್ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಅಲಿ ಮುತ್ರುಜಾ ಅವರು ಮಹಾಯೋಗಿ ವೇಮನರ ಜೀವನದ ಚರಿತ್ರೆಯ ಬಗ್ಗೆ ತಿಳಿಸಿದ್ದಾರೆ. ವೇಮನ ಚರಿತ್ರೆ, ವೇಮನ ಹೇಳಿದ್ದು ಸಹಿತ ಇಡೀ ವಿಶ್ವಕ್ಕೆ ಅಂತಂದಲ್ಲ, ನಾವು ವಿಶ್ವದಾಭಿರಾಮ ವೇಮ ಅಂತಂದ್ರೆ ನಾವು ಸಾಮಾನ್ಯವಾಗಿ ವಿಶ್ವಕ್ಕೆ ಹೇಳಿದ್ದೇನಂತ ಅನ್ಕೊಂತೀವಿ. ಆದರೆ ಅಲ್ಲಿ ವಿಶ್ವದ ಅಂತ ಅಂಬದು ಆತನ ಪ್ರೇಯಸಿ.
ಅಭಿರಾಮ ಆತನ ಗೆಳೆಯ. ಅಭಿರಾಮ ಮತ್ತು ಪ್ರೇಯಸಿಗೆ ಹೇಳಿದ್ದಾಗ್ಲಿ ನಾನು ಏನ್ ಹೇಳ್ತಾ ಇದ್ದೇನೋ ಅದನ್ನು ಕೇಳ್ರಿ ಅಂತಂದೇಳಿ ಹೇಳಿದ್ದು. ಅದು ವಿಶ್ವದ ಮತ್ತು ಅಭಿರಾಮಿಗೆ ಹೇಳಿದ್ದು. ಅದು ವಿಶ್ವದ ಯಾರು ಅಂತಂದ್ರೆ ವೇಶ್ಯ ಆದ್ರೆ ಸಹಿತ ಆಕಿ ಸಹಿತ ಜ್ಞಾನ ಆಗಿ ಆಮೇಲೆ ಆಕಿನೂ ವೈರಾಗ್ಯ ತಾಳಿ ಹಿಂದೆ ನಾನು ನಿನ್ನಿಂದೆ ಬರ್ತೇನೆ ಅಂದಾಗ ಬೇಡ, ನಿನ್ನ ಮಾರ್ಗ ನಿನಗೆ ಬೇರೆ, ನೀನು ಸಾಧನ ನೀನ್ ಮಾಡಂತಂದೇಳಿ ಅದಕ್ಕೆನ ಶ್ರೀಶೈಲ ಬಂದ್ಬಿಡ್ತಾರೆ. ಇವ್ರದ್ದು ಎಲ್ಲ ಈ ಚರಿತ್ರೆ ಎಲ್ಲ ಹೇಳ್ಬೇಕಂತಂದ್ರೆ ಒಂದು ದಿವಸ ಆಗಂಗಿಲ್ಲ, ಒಂದು ತಿಂಗಳ ಬೇಕಾಗ್ತದೆ. ಇವತ್ತಿನ ದಿವಸ ನಾವು ಮುಖ್ಯವಾಗಿ ಧನ್ಯವಾದಗಳು ಯಾರಿಗೆ ಅರ್ಪಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಮತ್ತು ಈ ನಾಡು ಕಂಡಂತ ಹಿರಿಯ ಜನಾನುರಾಗಿ ಬಡವರ ಕಷ್ಟಗಳು ಆಗುತ್ತಂತ ಮುಖ್ಯಮಂತ್ರಿಗಳು ಏನಿದಾರ ಅವ್ರಿಗೆ ನಾವು ಗೌರವ ಸಲ್ಲಿಸಿ ದಿವಸ ಬಯಸ್ತೇನೆ. ಸಮಾಜದ ಕಂದಾಚಾರಗಳನ್ನ, ಅನಿಷ್ಟ ಪದ್ಧತಿಗಳನ್ನ, ಮೂಢನಂಬಿಕೆಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅನೇಕ ಜಯಂತಿಗಳನ್ನ ಹಮ್ಮಿಕೊಂಡಿದೆ. ಅನೇಕ ವೇಮನ ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ಮಹರ್ಷಿ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಮಡಿವಾಳ ಮಾಚಯ್ಯ ಆಗಿರ್ಬೋದು, ಹೀಗೆ ಹಲವಾರು ಸುಮಾರು 42 ಜಯಂತಿಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಜಯಂತಿಯನ್ನು ಮಾಡುವ ಉದ್ದೇಶವನ್ನ ಯಾಕೆ ಇಟ್ಕೊಂಡಿದೆ ಅಂದ್ರೆ, ಕಲುಷಿತ ಸಮಾಜದಲ್ಲಿ ಸಮಾಜ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಆ ಹದಗೆಟ್ಟುವ ನಿಟ್ಟಿನಲ್ಲಿ ಮಹಾಯೋಗಿ ವೇಮನರು, ಕನಕದಾಸರು, ವಾಲ್ಮೀಕಿ ಮಹರ್ಷಿಗಳು ಇವರೆಲ್ಲರೂ ಹಾಕಿಕೊಟ್ಟಿರ್ತಕ್ಕಂಥ ಅನೇಕ ಹಿತವಚನಗಳನ್ನ ಜನಸಾಮಾನ್ಯರಿಗೆ ಬಿತ್ತಬೇಕಾಗಿದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಜಯಂತಿಯನ್ನು ಆಚರಿಸಲಾಗ್ತದೆ. ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ವೇಮನ ಹೇಳ್ತಾನೆ ಒಂದು ವಚನದಲ್ಲಿ, ಆತ್ಮಶುದ್ಧಿ ಇಲ್ಲದ ಆಚಾರವೇ ಏತಕ್ಕೆ, ಚಿತ್ತ ಶುದ್ಧಿ ಇಲ್ಲದ ಶಿವ ಪೂಜೆ ಏತಕ್ಕೆ, ಭಾಂಡೆ ಶುದ್ಧಿ ಇಲ್ಲದ ಅಡುಗೆ ಏತಕ್ಕೆ, ನೀನು ಶುದ್ಧನಾಗದಿದ್ದೊಡೆ ಅಂದ್ರೇನು, ನೀನು ಶುದ್ಧ ಅಂದ್ರೇನು, ನಿನ್ನ ನೀನು ತಿಳಿಯದಿದ್ದೊಡೆ ನೀ ಹುಟ್ಟಿ ಬಂದೆ ಏತಕ್ಕೆ ವಿಶ್ವದ ಅಭಿರಾಮ ಕೇಳುವ ಅಂತ ಹೇಳ್ತಾರೆ. ಯಾಕಂದ್ರೆ ವೇಮನ ವಿಚಾರ ಬಹಳ ಇದೆ. ಅದಕ್ಕೆ ಕೆಲವೊಂದು 4-6 ವಚನವೇ ಹೇಳಿ ಮಾಡ್ತೀನಿ ನಾವು. ವೇಮನ ಅವರ ಆಸ್ತಿಯಲ್ಲಿ ಭಾಗ ಆಗುತ್ತೆ. ಭಾಗ ಆದಾಗ ಊರು ಮುಂದಿನ ಒಂದು ತೋಟದಲ್ಲಿ ಅವರಿಗೆ ಒಂದು 2 ಎಕರೆ ಜಮೀನು ಬರುತ್ತೆ. ಇದೇ ವೇಳೆ ರೆಡ್ಡಿ ಸಮುದಾಯದ ಮುಖಂಡರು ಹಾಗೂ ಇನ್ನಿತರ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.